ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9th ಸ್ಟ್ಯಾಂಡರ್ಡ್ ಇಂಗ್ಲಿಷ್ SA1 ಸಮ್ಮೇಟಿವ್ ಅಸೆಸ್ಮೆಂಟ್ 1 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್. 9ನೇ ತರಗತಿ ಇಂಗ್ಲಿಷ್ ವಿಷಯದ SA1 ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ LBA ಬೇಸ್ಡ್ ಕ್ವಶನ್ ಪೇಪರ್ ಆಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ಅಥವಾ ಮೊದಲನೇ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ದಲ್ಲಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ 9ನೇ ತರಗತಿ ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಮೇನ್ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್, ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್. ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ ಇಂಪಾರ್ಶಾಲಿಟಿ. ನೋಡಿ, ಇಲ್ಲಿ ವಾಸ್ ಹೆಲ್ಪಿಂಗ್ ವರ್ಬ್ ಕೊಟ್ಟಿರೋದ್ರಿಂದ ಅಲ್ಲೇ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ವಾಸಂಟ್ ಹಿ, ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ನಂತರ ಚೂಸ್ ದಿ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಇಲ್ಲಿ ಫಸ್ಟ್ ಬಂದಾಗ ಇಲ್ಲಿ ಮೇ ರವಿ ಮೇ ಐ ಕಮ್ ಇನ್ ಸರ್, ಇದು ಆಪ್ಷನ್ ಸಿ ಸೀಕಿಂಗ್ ಪರ್ಮಿಷನ್ ಆಗುತ್ತೆ. ಇನ್ನು ನಂತರ ಮೂರನೇ ಪ್ರಶ್ನೆಗೆ ಬಂದಾಗ ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವನ್ನು ಕೊಟ್ಟಿದೆ. ಇಲ್ಲಿ ಕಪಿಲ್ ಸೇವ್ಡ್ ಮನಿ ಟು ಗೋ ಟು ಎ ನ್ಯೂ ಮೂವಿ. ಇಲ್ಲಿ ಟು ಗೋ, ಆಪ್ಷನ್ ಬಿ ಇಸ್ ದಿ ಇನ್ಫಿನಿಟಿವ್ ಕರೆಕ್ಟ್ ಆನ್ಸರ್. ಇನ್ನು ನಂತರ ನಾಲ್ಕನೇ ಪ್ರಶ್ನೆಗೆ ಬಂದಾಗ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀಡಿದೆ ಅಂಡರ್ಲೈನ್ಡ್ ವರ್ಡ್ಗೆ. ಇಲ್ಲಿ ಗಮನಿಸಿ, ದ ಕಿಂಗ್ ಮೆಟ್ ದಿ ವೈಸ್ ಹರ್ಮಿಟ್. ವೈಸ್ ಹರ್ಮಿಟ್, ಬುದ್ಧಿವಂತ ಹರ್ಮಿಟ್ ಅಂತ. ಇಲ್ಲಿ ಬುದ್ಧಿವಂತ ಅನ್ನೋದು ಗುಣವಾಚಕ ಆಗಿರೋದ್ರಿಂದ ಆಪ್ಷನ್ ಸಿ ಅಡ್ಜೆಕ್ಟಿವ್. ಇನ್ನು ಸೆಕೆಂಡ್ ಮೈನ್ ಡೂ ಆಸ್ ಡೈರೆಕ್ಟೆಡ್ಗೆ ಬಂದಾಗ ಇಲ್ಲಿ ಮೊದಲನೇ ಪ್ರಶ್ನೆ ಇದೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಟೂ ಸಿಲೆಬಲ್ ಇರ್ತಕ್ಕಂತಹ ವರ್ಡ್ ಯಾವುದು ಅಂತ ನೋಡಿ. ಬ್ಯಾಕ್ 1 ಸಿಲೆಬಲ್, ನೋ 1 ಸಿಲೆಬಲ್, ಆಮೇಲೆ ಕೋಲ್ಡ್ 1 ಸಿಲೆಬಲ್. ಇಲ್ಲಿ ವಿಂಟರ್ ಬಂದು 2 ಸಿಲೆಬಲ್ ವರ್ಡ್ ಆಗಿರುತ್ತೆ. ಇನ್ನು ಸಿಕ್ಸ್ತ್ ಕ್ವಶನ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇದೆ. ಕಪಿಲ್ ವಾಸ್ ಫೇರ್ಲಿ ಗುಡ್ ಅಟ್ ಆಲ್ ಗೇಮ್ಸ್. ಇಲ್ಲಿ ಅಟ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ಸೆವೆಂತ್ ಕ್ವಶನ್ಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಲಿಂಕರ್. ವಾಟ್ ಈಸ್ ಫಾಸ್ಟರ್ ಡ್ಯಾನ್ ವಿಂಡ್. ಡ್ಯಾನ್ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಲಿಂಕರ್ ಆಗುತ್ತೆ. ಇನ್ನು ಗಿವ್ 1 ವರ್ಡ್ ಫಾರ್ ದ ಫಾಲೋಯಿಂಗ್ ದಟ್ ವಿಚ್ ಕ್ಯಾನ್ ನಾಟ್ ಬಿ ಸೀನ್, ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದನ್ನ ಏನಂತ ಕರಿತೀವಿ. ಇದು ದ ಎನ್ಚಾಂಟೆಡ್ ಪೂಲಲ್ಲಿ ಬರುತ್ತೆ, ಇನ್ವಿಸಿಬಲ್. ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದಿ ಸೂಟೇಬಲ್ ಆರ್ಟಿಕಲ್ ಇದೆ. ಈ ಸಾ ದೇರ್ ವಾಸ್ ಡ್ಯಾಶ್ ಪೂಲ್, ದೇರ್ ವಾಸ್ ಅ ಪೂಲ್. ನಂತರ 10th ಒನ್ ಬಂದಾಗ ಚೂಸ್ ದಿ ಕರೆಕ್ಟ್ ಕೊಲೊಕೇಟಿವ್ ವರ್ಡ್ ಇದೆ, ಸ್ವಿಮ್ಮಿಂಗ್ ಪೂಲ್. ಇನ್ನು 11th ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್. ಕಪಿಲ್ ಡ್ಯಾಶ್ ಟು ಎ ಸ್ಮಾಲ್ ಲೋಕಲ್ ಸ್ಕೂಲ್. ವೆಂಟ್, ಗೋ ಅನ್ನೋದು ವೆಂಟ್ ಆಗುತ್ತೆ, ಪಾಸ್ಟ್ ಟೆನ್ಸ್. ನಂತರ 12th ಕ್ವಶನ್ಗೆ ಬಂದಾಗ ಫ್ರೇಮ್ ಎ ಕ್ವಶನ್ ಟ್ಯಾಗ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಎ ಆನ್ಸರ್ ಅಂದಾಗ ಪಾಂಡವಾಸ್ ಇದೆ. ಸೊ ಪಾಂಡವಾಸ್ ವ್ಯಕ್ತಿಗಳಾಗೋದ್ರಿಂದ ಹೂ ಲಾಸ್ಟ್ ಇನ್ ದ ಗೇಮ್ ಆಫ್ ಡೈಸ್, ಇದು ಕ್ವಶನ್ ಆಗುತ್ತೆ. ನಂತರ ಚೇಂಜ್ ದ ಫಾಲೋಯಿಂಗ್ ಇಂಟು ಪ್ಯಾಸಿವ್ ವಾಯ್ಸ್ ಇದೆ. ನಕುಲ ಕ್ಲೈಂಬ್ಡ್ ದ ಟ್ರೀ ಇದೆ, ನಕುಲ ಡಿಡ್ ನಾಟ್ ಕ್ಲೈಂಬ್ ದ ಟ್ರೀ. ನಂತರ ರೀಪ್ಲೇಸ್ ದ ಅಂಡರ್ಲೈನ್ ವರ್ಡ್ ವಿತ್ ಆ್ಯಡಿಂಗ್ ಪ್ರಿಫಿಕ್ಸ್ ಆರ್ ಟು ವರ್ಡ್ಸ್ ಅನ್ ಇನ್ ಫ್ರಮ್ ಫಾರ್ಮ್ ದಿ ಆಪೋಸಿಟ್ಸ್. ಇಲ್ಲಿ ಯುಧಿಷ್ಠಿರ ವಾಸ್ ನಾಟ್ ಏಬಲ್ ಟು ಕಂಟ್ರೋಲ್ ಇಸ್ ಥರ್ಸ್ಟ್, ಇದು ಅನ್ಏಬಲ್. ಇನ್ನು 15th ಕ್ವಶನ್ಗೆ ಚೇಂಜ್ ಇಂಟು ನೆಗೆಟಿವ್ ಇದೆ. ನಕುಲ ಕ್ಲೈಂಬ್ಡ್ ದ ಟ್ರೀ, ಇದು ನಕುಲ ಡಿಡ್ ನಾಟ್ ಕ್ಲೈಂಬ್ಡ್ ದ ಟ್ರೀ. ಇಲ್ಲಿ ಚೇಂಜ್ ದ ಫಾಲೋಯಿಂಗ್ ಇಂಟು ಪ್ಯಾಸಿವ್ ವಾಯ್ಸ್. 13th ಕ್ವಶನ್ ನಕುಲ ಕ್ಲೈಂಬ್ಡ್ ದ ಟ್ರೀ ಇದೆ, ಅದು ದ ಟ್ರೀ ವಾಸ್ ಕ್ಲೈಂಬ್ಡ್ ಬೈ ನಕುಲ. ನಂತರ 16th ಕ್ವಶನ್ಗೆ ಬಂದಾಗ ಯೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಇದೆ. ಆಲ್ ದ ವೈಸ್ ಮೆನ್ ಆನ್ಸರ್ಡ್ ಕಿಂಗ್ಸ್ ಕ್ವಶನ್ಸ್ ಡ್ಯಾಶ್, ಡಿಫ್ರೆಂಟ್ ಇದೆ, ಡಿಫ್ರೆಂಟ್ಲಿ. ಇನ್ನು ಥರ್ಡ್ ಮೇನ್ಗೆ ಬಂದಾಗ ಎಡಿಟ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್, ಇದು ಎಡಿಟಿಂಗ್ ಎರರ್ಸ್ಗೆ ಬರುತ್ತೆ. ಇಲ್ಲಿ ನಕುಲ ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್, ಯುಧಿಷ್ಠಿರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್ ಅಂದಾಗ ನಕುಲಾಗೆ ನೋಡಿ ಎನ್ ಕ್ಯಾಪಿಟಲ್ ಮಾಡಬೇಕು. ವರ್ಬ್ ಅಂತ ನೋಡಿದಾಗ ಯುಧಿಷ್ಠಿರ ಸೆಂಡ್ ಅಂತ ಇದೆ, ಅದು ಸೆಂಟ್ ಅಂತ ಚೇಂಜ್ ಆಗಬೇಕಾಗುತ್ತೆ. ನೆಕ್ಸ್ಟ್ 4th ಮೇನ್ಗೆ ಬಂದಾಗ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಫಸ್ಟ್ ಕ್ವಶನ್ 18th, ಹೂ ವಾಸ್ ಯಕ್ಷ, ವೈ ಡಿಡ್ ಹಿ ಟೇಕ್ ದ ಫಾರ್ಮ್ ಆಫ್ ಡೀರ್ ಅಂಡ್ ಯಕ್ಷ. Yaksha was the Yama, the lord of the death. He had taken the form of the deer and Yaksha so that he might see his son Yudhishthira and test him. Nantara, how did the king help the wounded man? The king washed the wound and bandaged the man's wound.
and stayed with him throughout the night to take care of him. ನಂತರ why is Kapil grateful to his friends? Kapil was interested in football. All his friends were interested in and playing cricket. They were convinced Kapil to change his game. Hence, Kapil also started to play cricket. He became a famous in the game. So he was grateful to his friends. Next, how we decide to give alms to a beggar? How should we give it? When we can give alms to a beggar in a better way by saying, here, take this. I am sorry, unable to pay you today. Next, ಬಂದಾಗ the poet thankful for his eyes and ears. Why? ಇಲ್ಲಿ the poet expressing his gratitude to eyes and ears because eyes can help him to see and ears is help him to hear the words of the those who are sobbing. ನಂತರ ಇಲ್ಲಿ ಕ್ವಶನ್ಸ್ ಅನ್ನು ನೋಡಿದಾಗ ಸಪ್ಲಿಮೆಂಟರಿ ಕ್ವಶನ್ಸ್ ಇದೆ. ವೈ ವಾಸ್ ಅರುಣ ಟರ್ಮ್ಡ್ ಆಸ್ ಎ ನಾನ್ ಕನ್ಫರ್ಮಿಸ್ಟ್? ನೆಕ್ಸ್ಟ್, ವಾಟ್ ವಾಸ್ ಗಾಂಧೀಜಿಸ್ ಅಡ್ವೈಸ್ ಟು ಅರುಣ? ಇದು ಅರುಣ ಸಾಫಾಲಿಯಿಂದ. ನಂತರ ವೈ ವಾಸ್ ದ ಕಿಂಗ್ ಬೀಯಿಂಗ್ ಬೋರ್ಡ್ ಟು ಡೆತ್? ಇದು ಬಂದು ಹ್ಯಾಪಿ ಕ್ಯೂರ್. ವಾಟ್ ವಾಸ್ ದ ಕ್ಯೂರ್ ಸಜೆಸ್ಟೆಡ್ ಬೈ ದಿ ಸಿಂಪಲ್ ಓಲ್ಡ್ ಮ್ಯಾನ್? ಇದು ಬಂದು ಹ್ಯಾಪಿ ಕ್ಯೂರಿಂದ. ನಂತರ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಹೌ ಕ್ಯಾನ್ ಯು ಸೇ ದಟ್ ದ ಕಪಿಲ್ ವಾಸ್ ವೆರಿ ನಾಟಿ ಇನ್ ಹಿಸ್ ಚೈಲ್ಡ್ಹುಡ್? ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ ಇಂಪ್ಯಾಕ್ಟ್ ಆಫ್ ವರ್ಡ್ಸ್ ಆನ್ ಅವರ್ ಲೈವ್ಸ್? ನೋಡಿ, ಇದು ಕಪಿಲ್ ದೇವ್ ಮೀನ್ಸ್ ಮೈ ಬಿಗಿನಿಂಗ್ಸ್ ಲೆಸನ್ ಮತ್ತು ವಂಡರ್ಫುಲ್ ವರ್ಡ್ಸ್ ಪೊಯಮ್ನಿಂದ ಕ್ವಶನ್ಸ್ ಇದೆ. ಇನ್ನು ಎಕ್ಸ್ಟ್ರಾಕ್ಟ್ಸ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಇದೆ. ದಿಸ್ ಪೂಲ್ ಈಸ್ ಮೈನ್, ಇಫ್ ಯು ಡಿಸ್ಅಬಾಯ್ ಮೀ ಯು ವಿಲ್ ಫಾಲೋ ಯುವರ್ ಬ್ರದರ್ಸ್. ದ ಎನ್ಚಾಂಟೆಡ್ ಪೂಲಿಂದ ಇರುತ್ತೆ. ಈ ಸೆಂಟೆನ್ಸ್ ಬಂದು ಇನ್ವಿಸಿಬಲ್ ವಾಯ್ಸ್ ಬಂದು ಇದಿಷ್ಟಿರಾಗಿ ಹೇಳ್ತಕ್ಕಂತಹ ವಾಕ್ಯ. ಇಲ್ಲಿ ಕ್ವಶನ್ಸ್ ಇದೆ. ಹೂ ಈಸ್ ದ ಸ್ಪೀಕರ್, ಹೂ ಈಸ್ ರೆಫರ್ಡ್ ಆ್ಯಸ್ ಯು, ವಾಟ್ ಹ್ಯಾಡ್ ಹ್ಯಾಪನ್ ಟು ಹಿಸ್ ಬ್ರದರ್ಸ್, ಅವರ ಸಹೋದರರಿಗೆ ಏನಾಗಿತ್ತು. ಇನ್ನು 28 ವುಮೆನ್ ಗೋ ಆನ್ ಯುವರ್ ವೇ, ಇದು ಬಂದು ಉಪಗುಪ್ತ ಪೊಯಮಿಂದ. ಇಲ್ಲಿ ಉಪಗುಪ್ತ ಡ್ಯಾನ್ಸಿಂಗ್ ಗರ್ಲ್ಗೆ ಹೇಳ್ತಕ್ಕಂಥ ಮಾತು. ಹೂ ಈಸ್ ದ ಸ್ಪೀಕರ್, ಹೂಮ್ ವಾಸ್ ಇಟ್ ಸೆಡ್ ಟು, ವೆನ್ ವಾಸ್ ಇಟ್ ಸೆಡ್, ಈ ಕ್ವಶನ್ಸ್ ಇರುತ್ತೆ. ಉಪಗುಪ್ತ ಹೇಳ್ತಾನೆ ಡ್ಯಾನ್ಸಿಂಗ್ ಗರ್ಲ್ಗೆ, ಮತ್ತು ಡ್ಯಾನ್ಸಿಂಗ್ ಗರ್ಲ್ ನಮ್ಮ ಮನೆಗೆ ಬಾ ಅಂತ ಇನ್ವೈಟ್ ಮಾಡಿದಾಗ ಹೇಳ್ತಕ್ಕಂಥ ಮಾತು. ನಂತರ 29th, ಗ್ಲೋರಿ ಅಟ್ ಲಾಸ್ಟ್ ಆ್ಯಸ್ ಯು ಗೇನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್, ಇದು ಎ ಗರ್ಲ್ ಕಾಲ್ಡ್ ಗೋಲ್ಡನ್ನಿಂದ. ಹೂ ಇಸ್ ದ ಸ್ಪೀಕರ್, ಇದು ಪೊಯೆಟ್ ಹೇಳ್ತಕ್ಕಂಥ ಮಾತು ಅಬೌಟ್ ದ ಗರ್ಲ್ ಬೆಟ್ಟಿ ಕಟ್ ಬರ್ತ್ ಬಗ್ಗೆ. ಇನ್ ವಿಚ್ ಗೇಮ್ ಶಿ ಹ್ಯಾಸ್ ಗೇನ್ ದ ಗೋಲ್ಡ್ ಮೆಡಲ್ಸ್ ಅಂದಾಗ ರನ್ನಿಂಗ್ ಅಥವಾ ಸ್ಪ್ರಿಂಟ್. ಹಿಯರ್ ಕಮ್ಸ್ ಸಮ್ಮನ್ ರನ್ನಿಂಗ್, ಇದು 3 ಕ್ವಶನ್ಸಿಂದ. ಇಲ್ಲಿ ಇದನ್ನು ಹರ್ಮಿಟ್ಟು ಕಿಂಗ್ಗೆ ಹೇಳ್ತಕ್ಕಂಥ ಮಾತು. ಸಮ್ಮನ್ ಅಂದಾಗ ಇಲ್ಲಿ ವೂಂಡೆಡ್ ಪರ್ಸನ್ ಆಗಿರ್ತಾನೆ. ನಂತರ ಬಂದು ಇಲ್ಲಿ ಪ್ರೊಫೈಲ್ ರೈಟಿಂಗ್ ಇದೆ. ಪ್ರೊಫೈಲ್ ರೈಟಿಂಗ್ ಆದ ನಂತರ ಒಂದು ಸ್ಟೋರಿ ಡಿಸ್ಕ್ರಿಪ್ಷನ್, ನಂತರ ಪಿಕ್ಚರ್ ರೀಡಿಂಗ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇರುತ್ತೆ. ನಂತರ ಪೊಯಮ್ ಬಂದು ಗ್ರೇಟ್ಫುಲ್ನೆಸ್ ಮತ್ತು ವಂಡರ್ಫುಲ್ ವರ್ಡ್ಸ್ ಪೊಯಮ್ ಇರುತ್ತೆ. ಅದಾದ ನಂತರ ಪ್ಯಾಸೇಜ್ ಆದ ನಂತರ ಇಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ಗೆ ಉಪಗುಪ್ತ ಸಮರಿ ಇದೆ ಮತ್ತು ಗರ್ಲ್ ಕಾಲ್ಡ್ ಗೋಲ್ಡನ್ನ ಸಮರಿಯನ್ನು ಬರೀತಕ್ಕಂಥದ್ದು. ಎಸ್ಸಿಗೆ ಬಂದು ಏರ್ ಪೊಲ್ಯೂಷನ್, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್, ಯೋಗ ಬಗ್ಗೆ ಎಸ್ಸೆ ಇರುತ್ತೆ. ಅದಾದ ನಂತರ ಲೆಟರ್ ರೈಟಿಂಗ್, ಒಂದು ಪರ್ಸ್ನಲ್ ಲೆಟರ್, ಒಂದು ಅಫಿಷಿಯಲ್ ಲೆಟರನ್ನು ನೀಡಲಾಗಿದೆ. ಪರ್ಸ್ನಲ್ ಲೆಟರ್ ಬಂದು SBI ಮ್ಯಾನೇಜರ್ಗೆ SBI ಅಕೌಂಟ್ ಓಪನ್ ಮಾಡೋದಕ್ಕೆ ಇದೆ. ಮತ್ತು ಇದು ಅಫಿಷಿಯಲ್ ಲೆಟರ್. ಪರ್ಸ್ನಲ್ ಲೆಟರ್ ಬಂದಾಗ ಫಾದರ್ಗೆ ಅಬೌಟ್ ಸ್ಟಡೀಸ್ ಬರೀತಕ್ಕಂಥದ್ದು. ನೋಡಿ, ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದ ಹಾಗೆ ಕೀ ಆನ್ಸರ್ಸನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ನೋಡಿ, ಎಲ್ಲ ಮೇನ್ಸ್ನ ಕೀ ಆನ್ಸರನ್ನು ಇಲ್ಲಿ ನೀಡಲಾಗಿದೆ. ಈ ಎಲ್ಲ ಆನ್ಸರ್ಸ್ LB ಕ್ವಶನ್ ಬೇಸ್ಡ್ ಆಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು SCA 1ಗಾಗಿ ನೀವು ಇದನ್ನು ಸಿದ್ಧರಾಗಬಹುದು. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ಕ್ವಶನ್ ಪೇಪರ್ಸ್ಗಾಗಿ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ದಿಸ್ ವಿಡಿಯೋ with your friends.